ಅತ್ಯಾಧುನಿಕ ಚಿಕಿತ್ಸೆ ಬೇಕು ಅಂತ ಹೇಳಿ ಆ ನವಜಾತ ಶಿಶುಗಳನ್ನು ಆರೈಕೆ ಮಾಡುವಂಥ ಒಂದು ವಾರ್ಡನ್ನು ಇವತ್ತು ಉದ್ಘಾಟನೆ ನಮ್ಮ ಕೈಯಲ್ಲಿ ಮಾಡಿಸಿದ್ರು. ನಿಜಕ್ಕೂ ಕೂಡ ಬಹಳ ಒಳ್ಳೆಯ ಕೆಲಸ. ಆಸ್ಪತ್ರೆ ಅಂದ್ರೆ ನಮ್ಮ ಕಣ್ಣಿಗೆ ಕಟ್ಟೋದು ರೋಗಿ, ನರಳಾಟ, ಚೀರಾಟ, ಜೊತೆಗೆ ಆಗಬಾರ್ದ ಓಡಾಟಗಳು ವೈದ್ಯಕೀಯ ಸಿಬ್ಬಂದಿಯವರು. ಆದ್ರೆ ಇದೊಂದು ವಿಶಿಷ್ಟ ಆಸ್ಪತ್ರೆ ಅಂತ ನನಗೆ ಬಂದು ಕೂಡ ಅನಿಸ್ತು. ನಾನು ಹೊರಟಿದ್ದು ನನ್ನ ಮಗ ಆಕ್ಸಿಡೆಂಟ್ ಆಗಿ ಮರಳಿನ ಬಿದ್ದು ಆಕ್ಸಿಡೆಂಟ್ ಆಗಿ ಸಾವು ಬದುಕಿನ ಇದರಲ್ಲಿರುವಾಗ ನಾವು ಹುಟ್ಟ ಬಟ್ಟೆಯಲ್ಲಿ ಬಂದವು, ಇದು ಅದೇ ಬಟ್ಟೆಯಲ್ಲಿ ಇದ್ದೀನಿ. ಆದ್ರೆ ನನಗೆ ಈ ರೀತಿ ಗೌರವ ಸಿಗ್ತದೆ ಅಂತ ನನ್ನ ಕನಸಲ್ಲೂ ಎಣಿಸಿರ್ಲಿಲ್ಲ. ಇದು ಆಸ್ಪತ್ರೆ ಅಥವಾ ಇದು ಏನೋ ಒಂದು ಸಮಾರಂಭ ಅಂತ ಅನ್ಸ್ಬಿಟ್ಟಿದೆ ನನಗೆ. ನಾನು ಹಿರಿಯಳು ಅಂತ ಒಂದೇ ಒಂದು ಕಾರಣದಿಂದ ಇಲ್ಲಿ ಸಿಬ್ಬಂದಿ ವರ್ಗ ನನ್ನ ಇಷ್ಟೊಂದು ಮರ್ಯಾದೆಯಿಂದ ಮಾಡಿದ್ದೀರಿ, ಬರಮಾಡ್ಕೊಂಡಿದ್ದೀರಿ, ನನ್ನನ್ನು ಸನ್ಮಾನಿಸಿದ್ದೀರಿ. ನಿಮಗೆ ನಾನು ಆಭಾರಿಯಾಗಿದ್ದೇನೆ. ಜೊತೆಗೆ ಆಸ್ಪತ್ರೆ ಅನ್ನೋದು ಕೂಡ ಅಲ್ಲಿಯೂ ಕೂಡ ಒಂದು ಸಂತೋಷ ಇದೆ, ಸಂಭ್ರಮ ಇದೆ ಅನ್ನೋದನ್ನ ತೋರಿಸ್ಕೊಟ್ಟಿದೆ ಈ ವಿಸ್ತಾರ. ಮಾರ್ಚ್ 8ನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಒಂದು ದಿವಸ. ಅದರ ಅಂಗವಾಗಿ ಇಡೀ ಮಾರ್ಚ್ ತಿಂಗಳಿನಲ್ಲಿ ಯಾವತ್ತಾದರೂ ಒಂದು ದಿವಸ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳುವಂಥದ್ದು ವಾಡಿಕೆ. ಅದರಂತೆ ಇವತ್ತು ಏನು ಸಾರ್ವಜನಿಕ ಆರೋಗ್ಯನೇ ನಮ್ಮ ದೇಹ ಅನ್ನೋ ನಿಟ್ಟಿನಲ್ಲಿ ಅಕ್ಷತಾರವರು ಇವತ್ತು ಮಹಿಳಾ ದಿನಾಚರಣೆ ಕಾರ್ಯಕ್ರಮದ ಪ್ರಯುಕ್ತ ಏನಾದರೂ ಒಂದು ನಾವು ಮಾಡಬೇಕು ನಮ್ಮ ಹಾಸ್ಪಿಟ್ಲಲ್ಲಿ ಅನ್ನೋ ಒಂದು ಸದುದ್ದೇಶದಿಂದ ಇವತ್ತು ನಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿ ಮಹಿಳಾ ದಿನಾಚರಣೆ ಜೊತೆಗೆ ಏನು ನವಜಾತ ಶಿಶುಗಳನ್ನು ಆರೈಕೆ ಮಾಡುವಂತ ಒಂದು ವಾರ್ಡನ್ನು ನಮ್ಮ ಕೈಲೇ ಉದ್ಘಾಟನೆ ಮಾಡಿಸುವಂತದ್ದು ನಿಜಕ್ಕೂ ಕೂಡ ಶ್ಲಾಘನೀಯ ಕಾರ್ಯ.